ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರು ರೇಡಿಯೋ ನೋಡ್ತಾ ಇದ್ದೀರಾ. ಇವತ್ತು ನಾವು ಆಕ್ಚುಲ್ ಆಗಿ ರಾಮಕೃಷ್ಣ ನಗರ, ಕುವೆಂಪು ನಗರದ ಒಂದು ಬಾರ್ಡರ್ ಅಲ್ಲಿ ಇದೀವಿ. ಇವತ್ತು ವಿವೇಕಾನಂದ ನಗರದಲ್ಲಿ ಇದೀವಿ. ವಿವೇಕಾನಂದ ನಗರದಲ್ಲಿ ಇನ್ಫ್ಯಾಕ್ಟ್ ನಮ್ಮ ಉಮಾ ನಾಗಭೂಷಣ್ ಮೇಡಮ್ ಮನೆಗೆ ಬಂದಿದೀವಿ. ತುಂಬಾ ಚೆನ್ನಾಗಿ ಬೊಂಬೆ ಇಟ್ಟಿದ್ದಾರೆ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅಮ್ಮ ನಮಸ್ಕಾರ, ಆಯುಧ ಪೂಜೆಯ ಶುಭಾಶಯಗಳು. ಸರ್ ತಮ್ದು ನಮಸ್ಕಾರ. ನಿಮ್ಮ ಹೆಸರು? ನಾಗಭೂಷಣ್ ಅಂತ. ನಿಮ್ಗೂ ಶುಭಾಶಯಗಳು. ಬಹಳ ಸಂತೋಷ. ಇವರಿಬ್ರು ನೋಡಿ ಎಷ್ಟು ಚೆನ್ನಾಗಿ ಈ ಬೊಂಬೆಗಳನ್ನ ಇಟ್ಟಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ಸಂತೋಷ ಆಗುತ್ತೆ. ಸೊ ನೀವು ಇದನ್ನೆಲ್ಲ ಅರೇಂಜ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಒಂದು ದಿನ ಪೂರ್ತಿ ಬೆಳಗ್ಗೆ 7:30-8 ಗಂಟೆಗೆ ಶುರು ಮಾಡಿದಕ್ಕೆ ಸಾಯಂಕಾಲ ಬೆಳಗ್ಗೆ ಎಲ್ಲ ಮುಗಿತು. ಬೆಳಗ್ಗೆಯಿಂದ ಸಂಜೆ ತನಕ ಅವಿರತ ಶ್ರಮದ ಫಲ ಈ ಬೊಂಬೆಗಳು. ಬನ್ನಿ ನೋಡೋಣ ಇವ್ರು ಏನೇನ್ ಬೊಂಬೆ ಇಟ್ಟಿದ್ದಾರೆ ಅಂತ. ಸೊ ಮೊದಲಿಗೆ ನಮ್ಮ ಅದ್ವೈತ ಮತ ಸ್ಥಾಪಕರಾಗಿರುವಂತಹ ಶ್ರೀ ಆದಿಗುರು ಶಂಕರಾಚಾರ್ಯರನ್ನ ಇಟ್ಟಿದ್ದಾರೆ. ಬಹಳ ಸಂತೋಷ, ಯಾಕೆಂದ್ರೆ ಶಂಕರಾಚಾರ್ಯರ ಫೋಟೋ ನೋಡ್ತಿದ್ದಂಗೆನೆ ಒಂದು ರೀತಿ ಖುಷಿ. ಮತ್ತೆ ಇದು ನೀವು ನೋಡಿದ್ರೆ ಇದು ವೆಂಕಟೇಶ ಪದ್ಮಾವತಿ ಪಟ್ಟದ ಗೊಂಬೆಗೆ ನಾನೇ ಅಲಂಕಾರ ಮಾಡಿರೋದು. 2 ಸೆಟ್ ಮಾಡಿದೀನಿ. ಇಲ್ಲೊಂದು ಸೆಟ್ ಇದೆ, ಅಲ್ಲಿ ಶೋಕೇಸ್ ಅಲ್ಲಿ ಒಂದು ಸೆಟ್ ಇದೆ. ಒಂದು ನನ್ನ ಸೆಟ್ ನನ್ನ ಮಗ ಸಿಯಾಟಲ್ ಅಲ್ಲಿ ಇದ್ದಾನೆ, US ಅಲ್ಲೇ. ಅವನ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಅದನ್ನು ಪೂಜೆಗೆ ಇಟ್ಟಿದ್ದೀನಿ. ಆಮೇಲೆ ಇದು ಗೌರಿ ಸುಮಾರು 15-20 ವರ್ಷದ ಹಿಂದೆ ಮಾಡಿರೋದು. ಈ ಪಟ್ಟದ ಬೊಂಬೆಗಳ ಅಲಂಕಾರ, ಇಲ್ಲಿರೋ ಬೊಂಬೆಗಳ ಅಲಂಕಾರ ಎಲ್ಲ ನಾನೇ ಮಾಡಿರೋದು. ಖಂಡಿತ. ಸೊ ಅಲ್ಲಿ ನಾವು ನೋಡಕ್ಕೆ ಅಂತ ಬಂದ್ರೆ ಇಲ್ಲಿ ಶಿವ ಪಾರ್ವತಿ ಮತ್ತೆ ನಿನ್ನೆ ಇದು ಕೀಬೋರ್ಡ್ ಅದೇ ಇವತ್ತು ಸರಸ್ವತಿ ಪೂಜೆ ಆಯುಧ ಪೂಜೆ ಮಾಡಿದೀವಲ್ಲ, ಅದ್ರದ್ದೆಲ್ಲ ಆಯುಧಗಳಿಟ್ಟಿದೀವಿ. ಸರಸ್ವತಿ ಪೂಜೆ ಮಾಡಿರೋದ್ರಿಂದ ನಂದು ತಂಬೂರಿ, ನಾನು ಸಂಗೀತ ಹೇಳ್ಕೊಡ್ತೀನಿ ಮಕ್ಕಳಿಗೆ. 18 ಮಕ್ಕಳು ಸಂಗೀತಕ್ಕೆ ಬರ್ತಾರೆ. ನಿನ್ನೆ ಅವ್ರದ್ದು ಭಜನಾ ಕಾರ್ಯಕ್ರಮ ಇತ್ತು ರೇಡಿಯೋದಲ್ಲಿ, ಇದ್ರೊಳಗೆ ದೇವಸ್ಥಾನದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ. ಅದು ಗೌರಿಗೆ ಮುಖವಾಡ ಇಟ್ಟಿರೋದು, ಸೀರೆ ಉಡ್ಸಿರೋದು ತಂಬಿಗೆಗೆ. ಅದ್ರ ಮೇಲೆ ಒಂದು ಚೊಂಬು ಇಟ್ಟು ಅದಕ್ಕೆ ಸೀರೆ ಉಡಿಸಿರೋದು. ಅದ್ರ ಕೆಳಗಡೆ ಯಾರಿರೋದು? ಅದು ಒಂದು ಕುಬೇರನ್ ಸೆಟ್. ಇಲ್ಲಿ ನಾವು ನೋಡ್ತಾ ಇದೀವಿ ಒಂದು ಕಪ್ಪೆ ಚಿಪ್ಪು ಎಲ್ಲ ಚೆನ್ನಾಗಿಟ್ಟಿದ್ದೀರಾ. ಆಮೇಲೆ ಕಲೆಕ್ಷನ್ಸ್ ಕಪ್ಪೆ ಚಿಪ್ ಕಲೆಕ್ಷನ್, ಹಾಗೆ ಹಸೂಕರು ಇದೆ ನೋಡಿ ಅಲ್ಲಿ. ಖಂಡಿತ. ಅದು ದೊಡ್ಡ. ಆಮೇಲೆ ಇಲ್ಲಿ ಬಂದ್ರೆ ಪಟ್ಟದ ಗೊಂಬೆ ಮದುವೆನಲ್ಲಿ ಸಾಮಾನ್ಯವಾಗಿ ಕೊಡ್ತಾರೆ. ಈ ಬೊಂಬೆಗಳಿಗೆ ಅಲಂಕಾರ ನಾನೇ ಮಾಡಿರೋದು. ಪಟ್ಟದ ಬೊಂಬೆ ಅಲ್ಲಿದೆಯಲ್ಲ, ಅದು 40 ವರ್ಷದಿಂದ ಅಲಂಕಾರ ಮಾಡಿರೋ ಬೊಂಬೆಗಳು, ಸ್ಟಫ್ ಡಾಲ್ಸ್ ಅಂತೀವಿ ಅದು. ಇದು ಇನ್ನೊಂದು ಸೆಟ್ ವೆಂಕಟೇಶ ಪದ್ಮಾವತಿ ಮಧ್ಯ ಇಟ್ಟಿರೋದು. ಇದು ಪ್ಯಾಲೇಸ್ ದೀಪ ಹಾಕ್ತೀನಿ. ಆಮೇಲೆ ಇದು ಇನ್ನೊಂದೇನಪ್ಪಾ ಅಂದ್ರೆ ಅದು ದಶಾವತಾರ. ಇಲ್ಲಿ ರಾಮದೇವ್ರ ಸೆಟ್, ಅಲ್ಲಿ ತ್ಯಾಗರಾಜರು, ಪುರಂದರದಾಸರು ಅವ್ರದ್ದು ಸೆಟ್ ಇದೆ ನೋಡಿ. ದೀಕ್ಷಿತರು, ಮುತ್ತಸ್ವಾಮಿ ದೀಕ್ಷಿತರು. ಶೆಟ್ಟಿ ಬೊಂಬೆ ಇಲ್ಲಿದೆ ನೋಡಿ. ರಾಮದೇವ್ರ ಸೆಟ್ ನೋಡಿ. ಇದು ಶೆಟ್ಟಿಂಗ್ ಅಂದ್ರೆ ಇದು ಎಷ್ಟು ಚೆನ್ನಾಗಿ ಕೂತ್ಕೊಳ್ಳಲ್ಲ. ಡ್ಯಾನ್ಸಿಂಗ್ ಡಾಲ್ ಅಂತ ನೋಡಿ. ಮೇಲ್ಗಡೆ ಡ್ಯಾನ್ಸಿಂಗ್ ಡಾಲ್ಸ್ ಒಳಗಡೆ ಇಟ್ಟಿದ್ದೀನಿ, ಮಕ್ಕಳಿದ್ದಾರೆ ಅಂತ. ಡ್ಯಾನ್ಸ್ ಮಾಡೋದು. ಓಕೆ ಬಿಡಿ ಸರ್. ನೋಡಿ ಅದು ಡ್ಯಾನ್ಸಿಂಗ್ ಡಾಲ್ ತುಂಬಾ ಚೆನ್ನಾಗಿದೆ. ಆಮೇಲೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಯಾವಾಗ್ಲೂ ಜೊತೆಯಾಗಿ. ಮತ್ತೆ ಇದು ಒಂಥರ ಮಾಡ್ರನ್, ಪುಟ್ಟ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂತ. ಇದು ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಅವಳಿಗೆ ಆಟ ಆಡಕ್ ಕೊಟ್ಟಿದ್ದೀವಿ ಸಾಮಾನು. ಅದನ್ನ ಹಾಗೆ ಪ್ರಿಸರ್ವ್ ಮಾಡಿ ಅದನ್ನ ಹಾಗೆ ಜೋಡಿಸ್ತೀವಿ. ಡೈನಿಂಗ್ ಟೇಬಲ್ ಸೆಟ್ ಅದು. ನಮ್ಮ ಪೂಜೆ ಮಾಡ್ಕೊಡ್ತೀವಲ್ಲ ಅದು. ಆಮೇಲೆ ಇದು ಎತ್ತಿನ ಗಾಡಿ, ಮಕ್ಕಳಿಗೆ ಈ ತರದೆಲ್ಲ ನೋಡಿದ್ರೆ ಇಷ್ಟ ಆಗತ್ತಲ್ಲ, ಅದಕ್ಕೆ ಒಳ್ಳೆ ಹಣ್ಣುಗಳದು. ಬಹಳ ಸಂತೋಷ ಉಮಾ ಮ್ಯಾಮ್, ತುಂಬಾ ಸಂತೋಷ ಆಯ್ತು. ಬನ್ನಿ ದಯಮಾಡಿ. ಸೊ ಇವತ್ತು ನಾವು ಆಕ್ಚುಲಿ ಇರುವಂತದ್ದು ವಿವೇಕಾನಂದ ಸರ್ಕಲ್ ಅಲ್ಲಿ. ಉಮಾ ಮೇಡಮ್ ಮತ್ತೆ ನಾಗಭೂಷಣ್ ಸರ್ ನಮ್ಮ ಸಂಸ್ಕೃತಿನ ಎಷ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ. ಮೈಸೂರು ರೇಡಿಯೋದ ಎಲ್ಲ ವೀಕ್ಷಕರಿಗೆ ಮತ್ತೆ ಸ್ಪೆಷಲಿ ಉಮಾ ಮೇಡಮ್ಗೆ, ನಾಗಭೂಷಣ್ ಸರ್ಗೆ ಆಯುಧ ಪೂಜೆ ಮತ್ತೆ ನಾಳೆ ವಿಜಯದಶಮಿ ಇವಾಗಲೇ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀನಿ. ವಿಶ್ವಾಸ ಇಟ್ಟು ನಮ್ಮ ಮನೆಗೆ ಉಳಿಸ್ಕೊಂಡು ಬಂದ್ರಲ್ಲ, ಸಂತೋಷ. ನಿಮಗೂ ಒಳ್ಳೇದ್ ಮಾಡಿ. ಆ ದುರ್ಗಾದೇವಿ ಆಶೀರ್ವಾದ ಯಾವಾಗ ಓಕೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಮೋಸ್ತುತೆ.